ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಮನೆ ನಾಯಿ ಅವನು ಅಂತವನ್ನ ಈ ಮನೆ ಅಳಿಯ ಅಳಿಯ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರ್ಸೋದೇನು ಕೇಳ್ತೀಯ? ಆ ಬೀದಿ ಬಿಕಾರಿಗೆ ಈ ಮನೆ ಮಗಳನ್ನ ಕೊಟ್ಟಿರೋದು ದೊಡ್ಡ ವಿಚಾರ. ಅಂಥದ್ರಲ್ಲಿ ಅವನ ಮುಂದೆ ನನಗೆ ಅವಮಾನ ಆಗ್ತಿಲ್ಲಮ್ಮ. ಹಂಗ್ ನೋಡೋದಾದ್ರೆ ಒಂದ್ ರೀತಿಲಿ ಈ ಮನೆಗೆ ಅಳಿ ಆಗ್ಬೇಕಾಗಿದ್ದೋ ನಾನು, ಇಡೀ ಆಸ್ತಿ ಪಾಸ್ತಿಗೆಲ್ಲ ವಾರಸ್ತಾರ ಆಗ್ಬೇಕಾಗಿದ್ದೋ ನಾನು. ಇಷ್ಟೆಲ್ಲ ಆದ್ಮೇಲೆ ನನಗೆ ಆಗ್ತಿಲ್ಲ ಅವ್ನು ತಡ್ಕೊಳ್ಳೋದಕ್ಕೆ. ನನ್ನಂತವನಿಗೆ ಆ ಸುಬ್ಬು ಮುಂದೆ ಅವಮಾನ ಬಿಡಲ್ಲಮ್ಮ. ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಇದನ್ನ. ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಮಾವ ಅವನು ಕುಕ್ಕೆ ಇಸ್ಕಿ ಸಾಯ್ಸಾಕ್ಬೋಣ ಅಂತ ಕೆಟ್ಟ ಕೋಪ ಬರ್ತಾ ಇದೆ. ಏನ್ ಮಾಡ್ಲಿ, ಅವನು ಮಿನಿಸ್ಟ್ರು, ಅವನನ್ನ ಸಾಯಿಸೋದಷ್ಟು ಈಸಿ ಅಲ್ಲ. ಇಲ್ಲ ಅಂದಿದ್ರೆ ಅವನ ಕತೆ ಮುಗಿಸ್ತಾ ಇದ್ದೆ. ಮಿನಿಸ್ಟರ್ ಆದ್ರೆ ಏನಂತೆ ಮಾಡಿ? ಏನ್ ಹೇಳ್ತಿದ್ಯಾ ನೀನು? ಮಿನಿಸ್ಟರ್ ಆದ್ರೆ ಏನಂತೆ? ಅವನು ಮನುಷ್ಯ ತಾನೆ, ಗುಂಡಾರ್ಸಿದ್ರೆ ಅವನ್ ಬಾಡಿ ಗೊತ್ತಾಗುತ್ತೆ. ಚಾಕು ತಗೊಂಡು ಚುಚ್ಚಿದ್ರೆ ಅವನ್ ಎದೇನು ಸೀಳುತ್ತೆ. ಮಿನಿಸ್ಟರ್ ಆದ ಮಾತ್ರಕ್ಕೆ ಸಾವ ಇಲ್ದೆ ಹಾಗೆ ಇರಕ್ಕಾಗುತ್ತಾ? ಅವನು ಮನುಷ್ಯ ತಾನೆ, ಒಂದಲ್ಲ ಒಂದಿನ ಅವನು ಸಾಯ್ಲೇಬೇಕಲ್ಲ. ಮಾಮ್, ಅಂದ್ರೆ ಮಾವನ ಮುಗಿಸ್ಬೋಣ ಅಂತಿದ್ಯಾ? ನೋಡು ಮಾಡಿ, ಈ ರಾಜ್ಯದಲ್ಲಿ ಎಷ್ಟೋ ಜನ ಮಂತ್ರಿಗಳಿದ್ದಾರೆ, ಅದರಲ್ಲೂ ಇವನು ಒಬ್ಬ ಅಷ್ಟೇ. ಆದ್ರೆ ನನಗೆ ಮಗ ಅಂತ ಇರೋದು ನೀನು ಒಬ್ನೇ. ನಿನಗೆ ಅವಮಾನ ಆಗತ್ತಲ್ದೆ ಇವತ್ತು ನನ್ನ ಮೇಲೂ ರೇಗಿದ್ದಾನೆ. ಇಷ್ಟು ವರ್ಷದಲ್ಲಿ ಒಂದು ದಿನಾನೂ ಅವನು ನನ್ನ ಮೇಲೆ ರೇಗಿರ್ಲಿಲ್ಲ. ಆದ್ರೆ ಇವತ್ತು ಅವನು ನನ್ನ ಮೇಲೆ ರೇಗಿದ್ದಾನೆ. ಇಲ್ಲ ಮಾಡಿ, ಏನಾದ್ರೂ ಮಾಡ್ಬೇಕು. ಇನ್ನು ನಾನು ಸುಮ್ಮನಿರಲ್ಲ. ಎಸ್ ಮಾಮ್, ಬಿಡಬಾರ್ದು. ಹಾಗಿದ್ರೆ ಮಾವನ್ನ ಮುಗಿಸೋದಕ್ಕೆ ನಾವೇನಾದ್ರೂ ಸ್ಕೆಚ್ ಹಾಕ್ಲೇಬೇಕು. ಅಧಿಕಾರ ಮಾಡಿ ಅವನ ಅಧಿಕಾರನ ನಾನು ಕಿತ್ಕೋಬೇಕು. ಅವನನ್ನ ಒಂದೇ ಸಲ ಕೊಲ್ಬಾರ್ದು. ಅಧಿಕಾರ ಕಿತ್ಕೊಂಡು ಆ ಅಧಿಕಾರದಲ್ಲಿ ನಾನು ಮೆರಿಬೇಕು. ಅವನು ಅದನ್ನ ನೋಡಿ ದಿನ ಅವಮಾನ ಅನುಭವಿಸ್ಬೇಕು. ಆ ಅವಮಾನ ತಾಳಕ್ಕಾಗ್ದೆ ಅವನ್ ಸಾಯ್ಬೇಕು. ಮಾಮ್, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಷ್ಟು ದಿನ ಆಡಿದ ಆಟನೇ ಬೇರೆ ಮಾಡಿ, ಇನ್ನು ಮುಂದೆ ಆಡೋ ಆಟನೇ ಬೇರೆ. ಯುದ್ಧ ಈಗ ಶುರುವಾಗಿದೆ ಮಾಡಿ. ಮಾಡಿ, ನಾನೀಗ ಏನ್ ಹೇಳಿದ್ರು ನೀನ್ ಸುಮ್ಮನೆ ಅದನ್ನ ಕೇಳಬೇಕು. ಈಗ ವೀರುನ ಸಮಾಧಾನ ಮಾಡೋದು ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ. ಮಾಮ್, ನೀನು ಏನೇ ಹೇಳಿದ್ರು ನಾನು ಸುಮ್ಮನೆ ಇರ್ತೇನೆ. ಮಾಡಿರೋ ಒಂದು ಚಿಕ್ಕ ತಪ್ಪಿಗೆ ಏನೇ ಶಿಕ್ಷೆ ಬಂದರೂ ನಾನೇ ಅನುಭವಿಸ್ತೀನಿ. ಡೋಂಟ್ ವರಿ ಮಾಡಿ, ಹೇಗಾದರೂ ವೀರುನ ಸಮಾಧಾನ ಮಾಡಬೇಕು ಅಷ್ಟೇ. ಈಗ ಒಬ್ರು ಕಾಲು ಎಳಿಬೇಕು ಅಂದ್ರೆ ನಾವು ಮೊದಲು ಅವ್ರ ಕಾಲ ಹತ್ರ ಕುತ್ಕೋಬೇಕು. ಅದನ್ನ ಅವಮಾನ ಅಂತ ಅನ್ಕೊಳ್ಳೇಬಾರ್ದು. ಏನಕ್ಕ ಇದೆಲ್ಲ ಹೇಳು. ನೀನ್ ಮಾತಾಡ್ಬೇಡ. ಇವ್ನು ಮಾಡಿರೋ ಕೆಲ್ಸಕ್ಕೆ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಂತ ಒಳ್ಳೆಯನು ಇರೋ ಈ ಮನೆಯಲ್ಲಿ ಈ ಪಾಪಿ ಇರ್ಬಾರ್ದು. ಇವನು ನಮ್ಮ ಮನೆಯಿಂದ ಆಚೆ ಹಾಕ್ಬೇಕು. ಇರು. ಏನ್ ಹೇಳ್ತಾ ಇದೀಯಕ್ಕ ನೀನು? ಹೌದು ವೀರು, ಇವತ್ತು ಇವನ್ ಮಾಡಿರೋ ಕೆಲ್ಸದಿಂದ ನನ್ನ ತಮ್ಮನೇ ನನ್ನಿಂದ ದೂರ ಆಗೋ ಹಾಗಾಗಿದೆ. ಇವನ್ ಇರ್ಬಾರ್ದು. ಅಕ್ಕ, ಏನ್ ಮಾಡ್ತಾ ಇದೀಯಾ? ನಮ್ಮಿಬ್ಬರನ್ನ ಯಾರು ದೂರ ಮಾಡಕ್ ಸಾಧ್ಯ? ಏನಕ್ಕ ಇದೆಲ್ಲ? ವಯಸ್ಸಿಗೆ ಬಂದಿರೋ ಮಗನಿಗೆ ಹೊಡಿತಾ ಇದೆಯಲ್ಲ. ಅವ್ನು ತಪ್ಪು ಮಾಡಿದಾನೆ, ಅದಕ್ಕೆ ತಿದ್ದಿ ಬುದ್ಧಿ ಹೇಳಿದ್ರಾಯ್ತು. ಅದನ್ನ ಬಿಟ್ಟು ನೀನು ಹೊಡೆದ್ರೆ ಅವ್ನ ದಾರಿ ಬರ್ತಾನೆ ಅನ್ಕೊಂಡಿದ್ಯಾ? ಏನ್ ಮಾಡ್ಲಿ ಸುರೇಂದ್ರ? ನಿನ್ನನ್ನಾಗ್ಲಿ ವೀರುನಾಗ್ಲಿ ನಾನು ಯಾವತ್ತೂ ತಮ್ಮಂದಿರ್ತಾರ ನೋಡಿಲ್ಲ. ನನ್ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀನಿ. ವೀರು ನನ್ನನ್ನ ಅಕ್ಕ ತರ ನೋಡ್ಕೊಳ್ಳಿಲ್ಲ. ಹೆತ್ತ ತಾಯಿಗಿಂತ ಹೆಚ್ಚಾಗಿ ಗೌರವ ಕೊಡ್ತಾನೆ. ಆದ್ರೆ
ಇವನ್ ಮಾಡಿರೋ ಕೆಲ್ಸದಿಂದ ವೀರು ವೀರು ನನ್ ಮೇಲೆ ಕೂಗಾಡೋ ತರ ಆಗೋಯ್ತು. ಇವನು ಈ ತರ ಎಲ್ಲ ತಪ್ಪು ಮಾಡ್ತಾನೆ ಅಂತ ಗೊತ್ತಿದ್ರೆ ಇವ್ನು ಹೊಟ್ಟೆಲಿರ್ಬೇಕಾದ್ರೆ ನಾನು ಇವನು ಕೊಂದು ಬಿಡ್ತಿದ್ದೆ. ಚೇಚೆ ಹಾಗೆಲ್ಲ ಮಾತಾಡ್ಬೇಡಕ್ಕ, ಮನ್ಸಿಗೆ ಸಂಕಟ ಆಗುತ್ತೆ. ಏನೋ ನಾನೇ ಹಾಗೆ ಮಾತಾಡಬಾರ್ದಿತ್ತೇನೋ. ತಪ್ಪು ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅಕ್ಕ? ಅದಕ್ಕೆ ಅವನ ಮೇಲೆ ಕೋಪದಿಂದ ಒಂದೆರಡು ಮಾತು ಅಂದ್ಬಿಟ್ಟೆ. ಹಾಗಂತ ನಿನ್ ಮೇಲೆ ನನಗೆ ಯಾವ ಬೇಜಾರು ಇಲ್ಲ, ನಿನ್ ಮೇಲೆ ಗೌರವನೂ ಕಡಿಮೆ ಆಗಿಲ್ಲ. ನಿನ್ನ ಒಳ್ಳೆ ಗುಣ ನಿನ್ನ ಮಗನಿಗೆ ಬರಲಿಲ್ವಲ್ಲ ಅನ್ನೋ ಬೇಸರ ಅಷ್ಟೆ. ಮಾವ ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ. ಆ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಲೇಬೇಕು. ಬೇಕಿದ್ರೆ ನನ್ನ ಮನೆಯಿಂದ ಆಚೆ ಹಾಕಿ. ಮಾವ, ನಿಮ್ಮ ನಂಬಿಕೆನ ನಾನು ದುರುಪಯೋಗ ಪಡಿಸ್ಕೊಂಡೆ. ದಯವಿಟ್ಟು ಕ್ಷಮಿಸಿ ಮಾವ. ನೋಡು ಮದನ್, ನೀನು ನನಗೆ ಮೋಸ ಮಾಡಿದ್ರೆ ನಾನು ಕ್ಷಮಿಸ್ಬಿಡ್ತಾ ಇದ್ನೋ ಏನೋ. ಆದರೆ ನಿಮ್ಮಮ್ಮ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ. ಅದಕ್ಕೆ ನಿನಗೆ ಕ್ಷಮೆನೇ ಇಲ್ಲ ಕಣೋ. ಹೌದು ಕಣ, ಅಕ್ಕ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಇಂಥ ಬುದ್ಧಿ ನಿನ್ಗೆ ಹೇಗೋ ಬಂತು? ಇಲ್ಲ, ಇಂಥ ಕೆಲಸ ಮಾಡ್ತವನಿಗೆ ಬುದ್ಧಿ ಹೇಳಿ ಏನು ಪ್ರಯೋಜನ ಇಲ್ಲ. ಇಂಥವನು ಈ ಮನೇಲಿ ಇರ್ಬಾರ್ದು ಅಷ್ಟೇ. ಹೋಗು ಹೋಗು ಆಚೆಗೆ ಹೋಗ್. ಮಾವ ಪ್ಲೀಸ್ ಮಾವ, ಒಂದೇ ಒಂದ್ಸಲ ಕ್ಷಮಿಸ್ತೀನಿ ಅಂತ ಹೇಳಿ ಮಾವ. ನನಗೆ ನಿಮ್ಮ ಪ್ರೀತಿ ಬೇಕು. ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಮಾವ. ದಯವಿಟ್ಟು ನನ್ನ ಕ್ಷಮಿಸಿ ಮಾವ, ದಯವಿಟ್ಟು ಕ್ಷಮಿಸಿ ಮಾವ. ಹೇಳು ಮದನ್, ಹೇಳು. ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಂತ ನಿನ್ನ ಮನೆಯಿಂದ ಆಚೆ ಹಾಕೋಕ್ಕೂ ನನಗೆ ಮನಸ್ಸಿಲ್ಲ. ಅಕ್ಕನ ಮುಖ ನೋಡಿಕೊಂಡು ನಿನಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ತಿದ್ಕೊಂಡು ಬದುಕಿದ್ರೆ ಬದುಕು, ಇಲ್ಲಾಂದರೆ ನಿನ್ನನ್ನು ಯಾವತ್ತೂ ನಾನು ಕ್ಷಮಿಸಲ್ಲ. ಅಕ್ಕ, ಏನೋ ಇವನ ಮೇಲೆ ಕೋಪದಿಂದ ಒಂದೆರಡು ಮಾತು ಅಂದ್ಬಿಟ್ಟೆ. ನಿನ್ನ ಮೇಲೆ ನನಗೆ ಯಾವ ಬೇಸರನೂ ಇಲ್ಲ. ನಿನ್ನನ್ನು ಯಾರು ದೂರ ಮಾಡೋಕ್ಕೂ ಸಾಧ್ಯ ಇಲ್ಲ. ದಯವಿಟ್ಟು ನೊಂದ್ಕೋಬೇಡ ಸುರೇಂದ್ರ. Show